ಎಲ್ರಿಗೂ ನಮಸ್ತೆ. ಮಾರ್ನಿಂಗ್ ಬೇಗ ಎದ್ದು ಮುಖ ಕೈಕಾಲು ವಾಶ್ ಮಾಡಿಕೊಂಡು ಅದಾದಮೇಲೆ ಬಾಗಿಲನ್ನು ಒರೆಸಿ ಅದಕ್ಕೆ ಕುಂಕುಮನ ಹಚ್ಚಿ ಅದಾದಮೇಲೆ ನಾನು ಯಾವಾಗಲೂ ಅಡುಗೆ ಮನೆಗೆ ಹೋಗೋದು. ಅಡುಗೆ ಮನೆಗೆ ಹೋಗಿ ಕಿಟಕಿನ ಓಪನ್ ಮಾಡಿ ಸ್ವಲ್ಪ ಟೀ ಮಾಡಿಬಿಟ್ಟು ನಮ್ಮ ಮನೆಯವ್ರನ್ನ ಎದ್ದೇಳ್ಸೋಕ್ಕೆ ಅಂತ ರೂಮಿಗೆ ಹೋದೆ. ನೋಡಿದ್ರೆ ನನ್ನ ಮಗ ಎದ್ಬಿಟ್ಟು ಫೋನ್ ಯೂಸ್ ಮಾಡ್ತಿದ್ದಾನೆ ಸೈಲೆಂಟಾಗಿ. ಅದಾದಮೇಲೆ ಪೂಜೆ ಎಲ್ಲ ಆಯಿತು. ಸ್ವಲ್ಪ ಈಚೆ ಐಟಮ್ಗಳನ್ನ ತರಬೇಕಿತ್ತು. ಹೊಸ ಮನೆ ಅಂತ ಅಂದರೆ ಬಂದಿದ್ದೀವಿ ಅಂದರೆ ಐಟಮ್ಗಳು ಬೇಕೇ ಬೇಕಾಗುತ್ತೆ. ಅದಾದಮೇಲೆ ಮನೆಗೆ ಬಂದ್ವಿ. ಪಾಪಗೆ ಊಟ ಮಾಡಿಸ್ತಾ ಇದ್ದೆ. ನಮ್ಮ ಮನೆಯವರು ಹೊಸ ಫೋನಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ನೋಡ್ತಾ ಇದ್ದರು. ಅದಾದಮೇಲೆ ಒಂದೆರಡು ರೀಲ್ಸ್ಗಳನ್ನ ಮಾಡ್ಕೊಂಡ್ವಿ. ನಮ್ಮ ಮನೆಯವ್ರಿಗೆ ಸೆಕೆಂಡ್ ಶಿಫ್ಟ್ ಇತ್ತು, ಡ್ಯೂಟಿ ಹೋದರು. ಪಕ್ಕದಲ್ಲೇ ಇರೋದ್ರಿಂದ ಯಾವಾಗ ಬೇಕಂದ್ರೆ ಅವಾಗ ಮನೆಗೆ ಬರ್ತಿರ್ತಾರೆ. ಅದಾದಮೇಲೆ ಮಳೆ ಬಂತು. ನನ್ನ ಮಗನೂ ನಾನು ಹಾಗೆಯೇ ಮಳೆನ ಎಂಜಾಯ್ ಮಾಡ್ತಿದ್ವಿ. ಅದಾದಮೇಲೆ ಸಂಜೆ ಹಾಗೆ ಸ್ನ್ಯಾಕ್ಸಿಗೆ ಬಜ್ಜಿ ಮಾಡೋಣ ಅನ್ನಿಸ್ತು. ನಾನು ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಯಾವಾಗಲೂ ಮಾಡೋದು. ನಮ್ಮಮ್ಮ ಹೇಳ್ಕೊಟ್ಟಿದ್ದೆ ಮೊದಲಿಂದನೂ ಅಷ್ಟೇ, ಏನೇ ತಿಂದ್ರೂ ದೇವರಿಗೆ ಸ್ವಲ್ಪ ಇಟ್ಬಿಟ್ಟು ನಾವು ತಿಂದರೆ ಒಳ್ಳೆಯದು ಅಂತ. ಅದಾದಮೇಲೆ ನಮ್ಮ ಮನೆಯವ್ರಿಗೊಂದು ಮೊಟ್ಟೆ ಬೇಯಿಸಿದೆ. ಹಾಗೆ ಬಸ್ಸಾರು ಮಾಡಿದ್ದೆ, ಅದಕ್ಕೆ ಮುದ್ದೆ ಮಾಡಿದೆ. ನಮ್ಮ ಮನೆಯವ್ರಿಗೆ ವೆಯ್ಟ್ ಮಾಡಿ ಸೆಕೆಂಡ್ ಶಿಫ್ಟ್ ಆಗಿರೋದ್ರಿಂದ 11:45 ಆಗಿತ್ತು. 12 ಗಂಟೆ ಅಂದರೆ ಮಧ್ಯರಾತ್ರಿ 12 ಗಂಟೆ ಆಗಿತ್ತು. ಅವಾಗ ಬಂದರು. ಅದನ್ನೇ ಫೋನಲ್ಲಿ ತೋರಿಸ್ತಾ ಇದ್ದೆ. ಅವ್ರಿಗೆ ನಗು ಬರ್ತಿತ್ತು. ಅವ್ರು ಬರೋವರೆಗೂ ನಾನು ಯಾವತ್ತಾದರೂ ಅಷ್ಟೇ, ನಾನು ಊಟ ಮಾಡಲ್ಲ. ಅವ್ರು ಬಂದಮೇಲೆ ಜೊತೇಲಿ ಊಟ ಮಾಡೋದು. ಜೊತೇಲಿ ಊಟ ಮಾಡಿದ್ವಿ. ಹಾಗೆ ಅವ್ರ ಕೈ ಎಣ್ಣೆ ತಿಕ್ಕೊಂಡ್ರು ಬೆಳಿಗ್ಗೆ ಸ್ನಾನ ಮಾಡೋಕ್ಕೆ. ಒಂದು ಲೋಟ ಹಾಲು ಕೊಟ್ಟೆ. ಅದಾದಮೇಲೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.